ಎಲ್ಲ ಅಧಿಕಾರಿಗಳು ಮಹಿಳೆನೇ, ಆದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾನೆ ಇದೆ. ಹಾಸನ ಅಂದ್ರೇನು ಕೊಲೆ ತಿಂದ್ಬಿಟ್ಟು ಮನೆ ಬಿಟ್ರೆ ಪೊಲೀಸ್ ಗಾಢ ಜನರುಗಳಲ್ಲಿ ಯಾವುದೇ ಒಳ್ಳೆ ಭಾವನೆಗಳಿಲ್ಲ. ಈಗ ಇತ್ತೀಚೆಗೆ ಆಲ್ಮೋಸ್ಟು ಅದು ಅಡ್ಯಾಪ್ಟ್ ಆಗ್ತಿರೋದೇ ಕಾಲೇಜ್ ಮಕ್ಕಳು. ಆ ಪೊಲೀಸ್ ಬಿಗಿ ಬಸ್ಸು ಮನೆ ಹಿಂದ್ಗಡೆ ಕೊಟ್ಟರು ಕೂಡ ಈ ಕ್ರೈಮು ಈ ಹಾಸನದಲ್ಲಿ ನಿಲ್ಲಲ್ಲ. ಮೊಬೈಲ್ ಇದೆಯಲ್ಲ, ಮೊಬೈಲ್ ಸಹ ಕ್ರೈಮ್ ಪ್ರಚೋದನೆ ಅವರಕ್ಕೆ ಮಾಡ್ತಾ ಇದ್ದಾಳೆ ಅವರಮ್ಮ, ಅವಳು ಬಂದು ಕೇಕ್ ಕೂತ 3 ಹುಡುಗರ ಜೊತೆ. ಈ ಟೈಮಲ್ಲಿ ಅವರು ಅದು ಇದು ಮಾಡ್ತಾರೆ, ಬಟ್ ಅವ್ರಿಗೆ ಫ್ಯೂಚರಲ್ಲಿ ನಮಗೆ ಒಂದು ಸುರಕ್ಷತೆಯ ಕ್ರಮ ಕೊಟ್ಟರೆ ನಾವು ನೆಮ್ಮದಿಯಾಗಿ ನಿಮ್ಮ ಕಡೆಯಿಂದ ಜೀವನ ಮಾಡ್ತೀವಿ ಮೇಡಮ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಸುಚಿತ್ರ. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಕ್ರೈಮ್ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಈ ನಡುವೆ ಹಾಸನದ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರು ವರ್ಗಾವಣೆಯಾಗಿದ್ದು, ನೂತನ ಎಸ್ಪಿಯಾಗಿ ಶುಭಾನ್ವಿತಾ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರು ಬೆಂಗಳೂರಿನ ಸಿಐಡಿ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದವರು. ಹಾಗೆಯೇ RCB ಕಾಲ್ತುಣಿತ ಪ್ರಕರಣದಲ್ಲಿ ನಾಯಕತ್ವವನ್ನು ವಹಿಸಿದ್ದವರು. ಈ ಎಲ್ಲ ಅನುಭವಗಳು ಹಾಸನದ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ, ಇದರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಬಂದಾಗ ಮಾತ್ರ ಕೈ ಮಾಡುವಾಗ ಅವೇರ್ನೆಸ್ ಇಲ್ಲದ ತಿಂದ್ಬಿಟ್ಟು ಮನೆ ಬಿಟ್ರೆ ಕಳ್ತನ ಮನೆ ಮಾಡಿಕೆ ದೋಚ್ಕೋದ್ರೆ ಏನಾಗುತ್ತೆ, ನಮ್ಮ ಜನಗಳಲ್ಲಿ ಆಜು ಬಾಜು ಇರ್ತಕ್ಕಂಥ ಅವೇರ್ನೆಸ್ ಬರೋವರೆಗೂ ಕ್ರೈಮ್ ಕಡಿಮೆ ಆಗಲ್ಲ. ಪೊಲೀಸ್ ಈಗ ಪೊಲೀಸ್ ಏನು ಗಾಢ ಅಲ್ಲೆಲ್ಲ ದೇವ್ರು ನಿಂತ್ಕೊಂಡು ಅಲ್ಲೇ ಪ್ರತ್ಯಕ್ಷಕ್ಕೆ ಇದು ಮಾಡಿ ಪೊಲೀಸ್ ಏನೋ ಇದು ಮಾಡೋದು. ಜನಗಳ ಸಹಕಾರ ಇಲ್ಲದೆ ಯಾವ ಕೆಲಸ ಆಗಲ್ಲ. ಜನಗಳ ಸಹಕಾರ ಇಂಪಾರ್ಟೆಂಟ್. ಕೆಲವು ಸಂಘಟನೆಗಳು ಪ್ರತಿಭಟನೆ ಸಂಘಟನೆಗಳೆಲ್ಲ ಇದು ಮಾಡ್ತಾರೆ, ಆದರೆ ಆ ಸಂಘಟನೆಗಳಲ್ಲೂ ಜನಗಳ ಭಾವನೆಗಳನ್ನು ಅವೇರ್ನೆಸ್ ಬರೋಂಗೆ ಮೂಡಿಸ್ಬೇಕು. ಸಂಘಟನೆಗಳು ಮೂಡಿಸೋದ್ರೆ ಕ್ರೈಮ್ ಕಡಿಮೆ ಆಗೋದು. ಈಗ 2 ಕೈ ಸೇರಿ ಚಪ್ಪಾಳ್ತಾನೆ, ಒಂದೇ ಕೈಲಿ ಹೆಂಗೆ ಇದು ಮಾಡೋದು, ಇವರೆಲ್ಲ ಸಹಕಾರ ಕೊಟ್ಟಿರ್ತಾನೆ ನಾವು ಇದಾಗೋದು ಇಷ್ಟೇ. ಆಲ್ಮೋಸ್ಟ್ ಕ್ರೈಮ್ಗಳ್ನ ತಡೆಯೋಕ್ಕೆ ಇದು ಮಾಡಬೇಕು. ಅವ್ರ ಟೀಮ್ ಈಗ ಅವರೊಬ್ಬರು ಕೈಲಂತೂ ಆಗಲ್ಲ, ನಾ ಹೇಳೋದು ಅವರೊಬ್ಬರು ಕೈಲಂತೂ ಆಗಲ್ಲ. ಅವ್ರ ಟೀಮ್ಗೆ ಹೇಳೋದು ಅವ್ರ ಕಡೆ ಸಪೋರ್ಟಾಗಿ ಎಲ್ಲೆಲ್ಲಿ ಸಣ್ಣ ತಪ್ಪಿಂದನೇ ನಾವು ಇದನ್ನು ಮಾಡಬೇಕು. ಈಗ ಸೀರಾ ಏನೋ ಒಂದು ಜಗಳ ಆಗ್ತೈತೆ ಅಂದರೆ ಬಿಡು, ಈಗ ಎಷ್ಟೋ ಜನ ಪೊಲೀಸು ಚಿಕ್ಕದಾಗ ಗಲಾಟೆ ಆಗ್ತಿದ್ರು ತಲೆ ಕೆಡಿಸ್ಕೊಳಲ್ಲ, ಸುಮ್ಮನಿರು ಅಂತ ಅಂದ್ಬಿಡ್ತಾರೆ. ಅವೇನಾಗ್ತವೆ ಅಂದರೆ ಆ ಸಣ್ಣ ದ್ವೇಷನೇ ದೊಡ್ಡ ದ್ವೇಷ ಆಗಿ ಅವಾಗ ಬರ್ತಾರೆ. ಅದಕ್ಕೆ ಹೇಳೋದು ಸಣ್ಣ ತಪ್ಪುಗಳು ಬಸ್ ಸ್ಟ್ಯಾಂಡ್ಗಳಲ್ಲೇ ಆಗಲಿ, ಪಾರ್ಕ್ಗಳಲ್ಲೇ ಆಗಲಿ, ಸಣ್ಣ ವಿಷಯಗಳಿಗೆ ದೊಡ್ಡ ಜಗಳಗಳೇ ಆಗಿ ಅದು ಕೊಲೆಗೆ ಎಂಡ್ ಆಗ್ತವೆ. ಅದಕ್ಕೆ ಹೇಳೋದು ಪೊಲೀಸ್ ಇಲಾಖೆಗೂ ಅಷ್ಟೇ ಹೇಳೋದು, ಸಣ್ಣ ತಪ್ಪುಗಳನ್ನೇ ಆಲ್ಮೋಸ್ಟು ಸರಿ ಮಾಡೋಕ್ಕೆ ಇದು ಮಾಡಬೇಕು. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಜಗಳ ಆಡೋದೇ ಆಗಲಿ, ಬೇರೆ ಈ ಥರ ಘಟನೆಗಳು ನಡೆಯೋದೇ ಆಗಲಿ ಕಂಡ್ರೆ ಆಟೋಮೆಟಿಕ್ಕಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೆ ತಗೊಳ್ಬೇಕು. ಆವಾಗ ಜನಗಳಿಗೂ ಒಂದು ಇದು ಪೊಲೀಸ್ ಮೇಲೆ ಒಂದು ಗೌರವ ಹುಟ್ಟುತ್ತೆ. ಈ ಪಬ್ಲಿಕಲ್ಲಿ ಈ ಥರ ಏನಾರು ಮಾಡ್ತಿದ್ರೆ ಆಲ್ಮೋಸ್ಟ್ ಹಿಂಗೆ ಆಗುತ್ತೆ ಕಣಪ್ಪ ಬೇಡ ಅಂತ ಅಂದ್ಬಿಟ್ಟು ಅಂದರೆ ಒಂದು ಹೆಮ್ಮೆ. ಹಾಸನ ಸಿಟಿ ಈಗ ನಾವು ಎಲ್ಲರೂ ಬಯಸೋದು ಅಷ್ಟೇ. ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಅಂದರೆ ಒಂದು ಹಾಸನ ಅಂದರೆ ಒಳ್ಳೆ ಇದಿದೆ, ಹೆಸರಿದೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಇತ್ತೀಚೆಗಂತೂ ಈಗ ಒಂದು ಸುಮಾರು ತಿಂಗಳಿಂದ ಏನಾಗ್ತಾಯಿದೆ ಅಂದರೆ ಬರೀ ಕೊಲೆಗೆ. ಹಾಸನ ಅಂದ್ರೇನು ಕೊಲೆ, ಲೈವಲ್ಲಿ ಕೊಲೆ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಂಡು ಇದು ಮಾಡೋದು, ಕೆಟ್ಟ ಚಟಗಳು, ಅದು ಇದು ಹೊಡೆದಾಟ, ಬರೀ ಅದೊಂದು ಇದಾಗಿದೆ. ಅದನ್ನು ಎಲ್ಲ ಆಲ್ಮೋಸ್ಟು ಅವ್ರು ಅದೊಂದು ಚೂರು ತಲೆಗೆ ತಗೊಂಡು ಸಣ್ಣ ಪ್ರಕರಣಗಳಿಗೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀನಿ. ಬಟ್ ಅವ್ರಿಗೂ ಕಂಗ್ರ್ಯಾಚುಲೇಷನ್, ಬಂದಿದ್ದಾರೆ, ಒಳ್ಳೆ ಹೆಸರು ಮಾಡಿ ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಹಾಸನ ನಗರದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಿದೆ. ಕಳ್ಳತನ ಇರ್ಬೋದು, ಸರಗಳ್ಳತನ ಇರ್ಬೋದು, ಮನೆಗಳ್ಳತನ, ಮತ್ತು ಈ ಪುಂಡರ 3 ವೀಲರ್ ಏನು ಹೋಗೋದು, ವೀಲಿಂಗ್ ಮಾಡೋದು, ಇಂಥ ಪ್ರಕರಣಗಳು ಜಾಸ್ತಿ ಆಗಿದೆ. ಕಳೆದ ಬಾರಿ ಈ ಜಿಲ್ಲೆ ಕಂಪೇರ್ ಮಾಡಿದ್ರೆ ಕೊಲೆಗಳು ಜಾಸ್ತಿ ಆಗಿದೆ. ಹಾಗಾಗಿ ಕಳೆದ ಬಾರಿಯೂ ಸಹ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಬಿಗಿಯನ್ನು ಮಾಡಬೇಕು. ಅಪರಾಧಿಗಳಿಗೆ ಅವ್ರಿಗೆ ಆಗಲೇ ಕ್ರಮವನ್ನು ತೆಗೆದುಕೊಂಡ್ರೆ ಆಗ ಸ್ವಲ್ಪ ಅಪರಾಧ ಕಡಿಮೆ ಆಗ್ತದೆ. ಹಾಸನದಲ್ಲಿ ಏನಾಗಿದೆ, ಅನೇಕ ಅಪರಾಧ ಪ್ರಕರಣಗಳು, ಕೊಲೆ ಹೆಚ್ಚಾಗಿದ್ರೂ ಅದನ್ನು ಬೇಲ್ ತಗೊಂಡು 3 ತಿಂಗಳಿಗೆ ಆಚೆ ಬರ್ತಾರೆ. ಹಾಗಾಗಿ ಯಾವುದೇ ಥರದ ಕಠಿಣವಾದ ಶಿಕ್ಷೆ ಇಲ್ಲದ ಕಾರಣ ಅಪರಾಧ ಪ್ರಕರಣಗಳು ಹೆಚ್ಚಿದೆ. ಮಾನ್ಯ ಪೊಲೀಸ್ ನೂತನವಾಗಿ ಹಾಸನಕ್ಕೆ ಆಗಮಿಸಿರುವಂಥ ಪೊಲೀಸ್ ವರಿಷ್ಠಾಧಿಕಾರಿಗಳ ಮನವಿ ಏನಂದರೆ, ಅತ್ಯಂತ ಕಠಿಣ ಕ್ರಮವನ್ನು ನೀವು ಆರೋಪಿಗಳ ಮೇಲೆ ತಗೊಂಡ್ರೆ ಆಗ ಅಪರಾಧ ಪ್ರಕರಣಗಳು ಕಡಿಮೆ ಆಗುತ್ತದೆ. ಪೊಲೀಸ್ ಸಿಬ್ಬಂದಿನೂ ಸಹ ಹಾಸನದಲ್ಲಿ ಕಡಿಮೆ ಇದೆ. ನಿಮಗೆ ಟ್ರಾಫಿಕ್ ಪೊಲೀಸಲ್ಲಿ ನಿಮಗೆ ಸಿಬ್ಬಂದಿಗಳೇ ಇಲ್ಲ. ಹಾಗಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಪ್ಲಸ್ ಕಠಿಣ ಕ್ರಮ ತಗೊಳ್ಳೋದರ ಮೂಲಕ ಹಾಸನ ನಗರದಲ್ಲಿ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡ್ಬೋದು ಎನ್ನುವ ಒಂದು ಅಭಿಪ್ರಾಯ ನಮ್ಮೆಲ್ಲರದ್ದು. ಈಗ ಹಳೆ ಎಸ್ಪಿನೂ ಮಹಿಳಾ ಅಧಿಕಾರಿನೇ ಆಗಿದ್ರು, ಈಗ ಹೊಸದಾಗಿ ಬಂದಿರೋರು ಮಹಿಳಾ ಅಧಿಕಾರಿನೇ ಆಗಿದ್ದಾರೆ. ಮಹಿಳೆಯರಿಗೆ ಏನಾದ್ರು ಸುರಕ್ಷತೆ ಇದೆಯಾ ಅನ್ಸುತ್ತೆ? ಹಾಸನ ಬರೀ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಹಿಳೆ ಅಲ್ಲ, ಇಡೀ ಹಾಸನದ ಇರುವಂಥ ಎಲ್ಲ ಅಧಿಕಾರಿಗಳು ಮಹಿಳೆನೇ, ಆದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾನೆ ಇದೆ.
ಎಲ್ಲ ಆಯಕಟ್ಟಿನ ಜಾಗಗಳಲ್ಲಿ ಮಹಿಳೆಯರೇ ಕೂರಿಸಿದ್ರು ಆದರೂ ಮಹಿಳಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇವಾಗ ಇರುವಂತಹ ಪೊಲೀಸ್ ವರಿಷ್ಠಾಧಿಕಾರಿಗಳು ನೂತನವಾಗಿ ಬಂದಿದ್ದಾರೆ. ಅವ್ರಿಗೆ ಇನ್ನೂ ನಿಮಗೆ ಈಗ ಬಂದಿರೋದ್ರಿಂದ ಅವ್ರ ಮೇಲೆ ಯಾವುದೇ ಥರದ ಆರೋಪ ಮಾಡೋಕ್ಕಾಗಲ್ಲ. ನಮಗೆ ಅವ್ರ ಆಗ್ರಹ ಏನಂದರೆ, ನಾಗರಿಕರ ಪರ ಆಗ್ರಹ ಏನಂದರೆ, ಮಹಿಳೆಯರ ಮೇಲೆ ಹೆಚ್ಚುತ್ತಿರೋ ದೌರ್ಜನ್ಯನ ಕ್ರಮ ಕೈಗೊಳ್ಳಲು ನೀವು ಕಠಿಣ ಕ್ರಮ ತಗೋಬೇಕು. ಪ್ಲಸ್ ಇಲ್ಲಿ ಹಾಸನ ಅಂದರೆ ನಿಮ್ಗೆ ರಾಜಕಾರಣ, ಈ ಒಬ್ಬರನ್ನ ಒಳಗಡೆ ಹೋದರೆ ಇನ್ನೊಬ್ಬರು ಬಿಡಿಸೋಂಥದ್ದು ಮಾಡ್ತಾರೆ. ಈ ಒತ್ತಡಕ್ಕೆ ಒಳಗಾಗದೆ, ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಅವರು ತಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ಬಂದಿರುವಂಥ SP ಮೇಡಮಲ್ಲಿ ನಾನೊಬ್ಬ ಸಾರ್ವಜನಿಕನಾಗಿ ವಿನಂತಿಸಿಕೊಳ್ಳುವುದು ಏನೆಂದರೆ, ಇತ್ತೀಚಿನ ದಿನಗಳಲ್ಲಿ ಈ ವ್ಯಸನಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಅದು ಯುವಕರಲ್ಲಿ. ಇದೇನಾಗಿದೆ ಅಂದರೆ ನಮ್ಮ ಹಿರಿಯರಿಗಾಗಲಿ ಹೆಣ್ಮಕ್ಳಿಗಾಗಲಿ ಅಷ್ಟು ಒಂದು ಸೆಕ್ಯೂರಿಟಿ ಆಗ್ತಿಲ್ಲ, ಇನ್ಸೆಕ್ಯೂರ್ಡ್ ಫೀಲಿಂಗ್ ನಮಗೆಲ್ಲ, ಹಿರಿಯರಿಗಾಗಲಿ ಹೆಣ್ಮಕ್ಳಿಗಾಗಿ. ದಯವಿಟ್ಟು SP ಮೇಡಮಲ್ಲಿ ನಾವೇನು ನಿಂತಿಸ್ಕೊಂತೀವಿ ಅಂದರೆ, ಇದಕ್ಕೆಲ್ಲ ನೀವೇನು ಹೆಚ್ಚಿನ ಕ್ರಮ ತಗೊಂಡು ಯುವಕರನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಈ ದುಶ್ಚಟಗಳನ್ನು ಆದಷ್ಟು ನೀವು ಕಂಟ್ರೋಲ್ ಮಾಡಿ, ಆದಷ್ಟು ನಮಗೆ ನಾಗರಿಕರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥಿಸ್ತೀನಿ. ಇತ್ತೀಚಿನ ಯುವಕರಲ್ಲಿ ಈ ವೀಲಿಂಗ್ ಅನ್ನೋದೊಂದು ದುಶ್ಚಟ ಶುರುವಾಗಿದೆ. ಬಿಕಾಸ್ ಆಫ್ ಅದೇನಕ್ಕೆ ಅಂದರೆ ಹೆಚ್ಚಿನ ದುರಭ್ಯಾಸಗಳು. ಇದೇನಾಗ್ತಿದೆ ಅಂದರೆ ಅದ್ರ ಕಳ್ತನೂ ಒಂದು ಜಾಸ್ತಿ ಆಗ್ತಿದೆ. ಕಳ್ತನಕ್ಕೆ ಏನು, ಈ ಯುವಕರೆಲ್ಲ ಸೇರಿ ಇವರಿಗೆ ದುಡ್ಡು ಹುಟ್ಟಲ್ಲ. ಒಂದು ಗ್ಯಾಮ್ಲಿಂಗ್ ಆಗಲಿ, ಆನ್ಲೈನ್ ಆಗಲಿ, ಏನೇನೋ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಇವಕ್ಕೆಲ್ಲ ಅರ್ಜೆಂಟಾಗಿ ದುಡ್ಡು ಬೇಕು. ಇವೆಲ್ಲ ಏನೋ ಕಟ್ ರೂಟ್ ಹುಡುಕ್ತಾ ಇದ್ದಾರೆ. ದಯವಿಟ್ಟು SP ಮೇಡಮಲ್ಲಿ ವಿನಂತಿ, ದಯವಿಟ್ಟು ಹೆಚ್ಚಿನ ಕ್ರಮ ತಗೊಂಡು ನಮಗೆ ಒಂದು ಸುರಕ್ಷತೆಯ ಕ್ರಮ ಕೊಟ್ಟರೆ ನಾವು ನೆಮ್ಮದಿಯಾಗಿ ನಿಮ್ಮ ಕಡೆಯಿಂದ ಜೀವನ ಮಾಡ್ತೀವಿ. ನಮ್ಮಲ್ಲಿ ಇರೋ ಸಿಬ್ಬಂದಿನೇ ಕಡಿಮೆ, ಪೊಲೀಸ್ ಇಲಾಖೆಯಲ್ಲಿ ಇರೋ ಸಿಬ್ಬಂದಿನೇ ಕಡಿಮೆ. ರೋಡಿಗೆ ಒಬ್ಬರು ಪೊಲೀಸ್ ಹಾಕೋಕ್ಕಾಗಲ್ಲ. ಏನಂದರೆ ನಮಗೆ ಅನಿಸೋದು ಅವರ ಶಿಕ್ಷೆ ತಗೊಳ್ಳೋದ್ರಲ್ಲಿ ಮತ್ತು ಈ ರಾಜಕೀಯ ಒತ್ತಡಕ್ಕೆ ಮಣಿದು ಒನ್ ಸೈಡೆಡ್ ಆಗಿರೋ ಕಾರಣ ಇದರ ಪ್ರಕರಣಗಳು ಹೆಚ್ಚಿದೆ. ಅವರು ಯಾವುದೇ ಒತ್ತಡಕ್ಕೆ ಮಣಿದೆ, ಯಾವುದೇ ಆರೋಪಿ ಆಗಿಲ್ಲ, ಅವ್ನು ಯಾವುದೇ ಪಕ್ಷನೋ ಅದು ಯಾವುದೇ ರಾಜಕೀಯ ಸಂಘಟನೆ ಯಾವುದೇ ಇದ್ರೂ ಅವ್ರ ಮೇಲೆ ಕ್ರಮ ತಗೊಳ್ಳೋಂಥದ್ದು ಮಾಡಬೇಕು. ಆಮೇಲೆ ಏನಾಗುತ್ತೆ, ಈಗ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಗರಿಕರಲ್ಲೂ ಸಹ ನಾವು ಯಾವುದಾದ್ರು ಒಂದು ಕಳ್ತನ ಪ್ರಕರಣ ಬಂದರೆ ಅಥವಾ ಯಾವುದೋ ಸರಗಳ್ಳತನ, ನಾವು ಸಾರ್ವಜನಿಕರು ಒಗ್ಗಟ್ಟಾಗೋದೇ ಇಲ್ಲ. ಒಬ್ಬ ಬಂದು ಇನ್ನೊಬ್ಬಂಗೆ ಹೊಡಿತಾ ಇದ್ದಾನೆ ಅಂದರೆ ಯಾರು ಮುಂದೆ ಬರೋದಿಲ್ಲ. ನಾವುಗಳು ಸಾರ್ವಜನಿಕರು ಸಹ ಪೊಲೀಸವ್ರ ಜೊತೆ ಸಹಕಾರ ಮಾಡಿದ್ರೆ ಈ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟಬಹುದು. ಈ ಜನರಲ್ಲಿ ವಿದ್ಯಾರ್ಥಿಗಳದೇ ಜಾಸ್ತಿ ಆಗಿದೆ. ನಾನು ಕಂಡ್ಮಟ್ಟಿಗೆ, ನಾನು ಕೂಡ ಇಲ್ಲಿ ವಿದ್ಯಾರ್ಥಿನೇ, ಈಗ ರಿಟೈರ್ಡ್ ಆಗಿದೆ, ನನಗೆ 78 ವರ್ಷ. ಇಲ್ಲಿ ಕಡಿಮೆ ಆಗಲ್ಲ. ಯಾಕೆಂದರೆ ಈ ಜನರುಗಳಲ್ಲಿ ಯಾವುದೇ ಒಳ್ಳೆ ಭಾವನೆಗಳಿಲ್ಲ, ಒಳ್ಳೆ ನೀತಿಗಳಿಲ್ಲ, ನ್ಯಾಯ ಇಲ್ಲ, ಧರ್ಮಗಳಿಲ್ಲ. ಏನಾಗಿದೆ ಅಂದರೆ, ಈಗ ಏನಾಗಿದೆ ಅಂದರೆ, ಈ ಹೊಸ ಪೀಳಿಗೆ, ಹಳೆ ಪೀಳಿಗೆ ನಮ್ಮದು ಮುಗಿದ ಕತೆ. ಹೊಸ ಪೀಳಿಗೆ ತಯಾರಾಗಬೇಕು. ಯಾವ ತಯಾರಾಗಬೇಕು? ನ್ಯಾಯ, ನೀತಿ, ಧರ್ಮಕ್ಕೆ ಆಗಬೇಕು. ಈಗ ತಾನೇ ಇಲ್ಲಿ ಪಾರ್ಕಲ್ಲೊಂದು ನೋಡಿದೆ, ಅದು ಹೇಳಬಾರ್ದು, ಮಗಳು ನನ್ನ ಮೊಮ್ಮಗಳಿದ್ದಂಗೆ ಇವಳು, ಹೇಳಕ್ಕೆ ಹೋಗಬಾರ್ದು. ಅದರಿಂದ ಸರ್ ಈ ಹೊಸ ಪೀಳಿಗೆಗಳು ನೀತಿ ನಿಯಮಗಳಿಗೆ ಒಳಪಟ್ಟು ತಂದೆ ತಾಯಿಗಳನ್ನ ನೆನ್ಕೊಂಡು ತಾನು ಹೋಗ್ತಕ್ಕಂಥ ಹಿಂದೆ ಬರ್ತಕ್ಕಂಥ ದಾರಿ ನೆನ್ಕೊಂಡು ಮುಂದಿನ ಗುರಿಯನ್ನು ಸಾಧನೆ ಮಾಡಿದರೆ ಮಾತ್ರ ಸಾಧ್ಯನೇ ಹೊರತು ಯಾರು ಏನು ಮಾಡಿದರೂ ಕೂಡ, ಯಾವ ಪೊಲೀಸ್ ಬಿಗಿ ಬಸ್ಸು ಮನೆ ಹಿಂದ್ಗಡೆ ಕೊಟ್ಟರು ಕೂಡ ಈ ಕ್ರೈಮು ಈ ಹಾಸನದಲ್ಲಿ ನಿಲ್ಲಲ್ಲ. ಈಗ ಯುವಕರೇನೆ ಮದ್ಯ ವ್ಯಸನಿಗಳಾಗ್ತಿದ್ದಾರೆ, ಗಾಂಜಾ, ಡ್ರಗ್ಸ್ ಈ ಥರ ಎಲ್ಲ ಆಗ್ತಿದೆ. ಇದ್ರ ಬಗ್ಗೆ ಅಂದರೆ ಆಗಬಾರ್ದು ಅಲ್ವಾ? ಆಗಬಾರ್ದು ಅಂತ ಹೇಳ್ಬೋದು ಅಷ್ಟೇ. ನಾನು ಆಯ್ತೀನಿ ಅಂದಾಗ ಏನು ಮಾಡೋಣ? ಆ ಮೂರ್ಖರೊಬ್ಬನಿಗೆ ಈಗ ತಾನೇ ಹೇಳೋದು, ಕೇಕ್ ತಂದು ಮನೇಲಿ ಪಾಪ ಕೂಲಿ ಕೆಲಸ ಮಾಡ್ತಾ ಇರ್ತಾಳೆ, ಅವನೊಂದು ಕುಯ್ತಾ ಕೂತಾವಳೆ. ನನಗೆ ಗೊತ್ತದು. ಇಲ್ಲಿ ಅವರಕ್ಕೆ ಮಾಡ್ತಾ ಇದ್ದಾಳೆ ಅವರಮ್ಮ, ಅವಳು ಬಂದು ಕೇಕ್ ಕೂಯ್ತಾ 3 ಹುಡುಗರ ಜೊತೆ. ಏನು ಮಾಡೋಣಮ್ಮ? ನಾವು ಹೇಳೋಕ್ಕಾಗತ್ತೆ ಸಾಧ್ಯನಾ? ಇಲ್ಲ. ಅವರ ಸ್ವತಃ ಬರಬೇಕು. ನಮ್ಮ ಬೆಳಕನ್ನು ನಾವೇ ಕಂಡುಹಿಡಬೇಕು ಅಂತ, ನಮ್ಮ ಬೆಳಕನ್ನು ನಾವೇ ಕಂಡಿಡ್ಕೋಬೇಕು ಅಂತ ಬಾಬಾ ಸಾಹೇಬರು ಹೇಳಿದರು, ಭಗವಾನ್ ಬುದ್ಧರು ಹೇಳಿದರು, ಬಸವಣ್ಣರು ಹೇಳಿದರು, ಯಾರು ಹೇಳಿದರು. ಅವರೆಲ್ಲ ಮಾತನ್ನು ನಾವು ಕೇಳ್ತಾ ಇಲ್ವಲ್ಲ, ನಾವು ಮಾಡ್ತಾ ಇಲ್ಲ. ಅದರಿಂದ ಆ ತತ್ವಗಳನ್ನು ನಡೆಸ್ಕೊಂಡು ನ್ಯಾಯ ನೀತಿ ಧರ್ಮಕ್ಕೆ ನಾನು ಬದುಕಬೇಕಾಗಿದೆ, ತಂದೆ ತಾಯಿಗೆ ನಾನು ಒಳ್ಳೆಯ ಹೆಸರು ತರಬೇಕಾಗಿದೆ, ಸಮಾಜಕ್ಕೆ ನಾನು ಒಳ್ಳೆಯ ಹೆಸರು ತರಬೇಕಾಗಿದೆ ಅಂತ ಭಾವನೆಗಳು ಇಟ್ಕೊಂಡು ಮಾತ್ರ ಈ ದೇಶದ ಪ್ರಗತಿ ಹಂಗಾಗಿದೆ. ಸ್ವಾಮಿ ವಿವೇಕಾನಂದರು ಕೂಡ ಹೇಳಿರ್ತಕ್ಕಂಥ ಮಾತು ಇವತ್ತು ಪೇಪರಲ್ಲಿ ಬಂದಿದೆ. ನಾನು ಏನು ಹೇಳಿದ್ನೋ ಆ ಮಾತು. ಅದಕ್ಕೋಸ್ಕರ ನೀವು ಹೇಳಿದ್ರೆ ಹಿಂಗೆ ಪಾರ್ಕಲ್ಲಿ ಬಂದು ಕೈ ಕಟ್ ಮಾಡಿಸ್ತಿದ್ರು ಅಂತ, ಇದೇನಾದರೂ ಪೋಷಕರ ನಿರ್ಲಕ್ಷ್ಯದಿಂದ ಈಗ ಏನಾದರೂ ಆಗ್ತಿದೆಯಾ? ಖಂಡಿತವಾಗಿ ಅವರೇ ಅಂದರೆ ಅವ್ರದ್ದೊಂದು ಆಸೆ ಇರುತ್ತೆ, ಅದೇನೋ ಗೊತ್ತಿಲ್ಲ. ಟೋಟ್ ಏನಪ್ಪ, ನನ್ನ ಮಗ ಓದಲಿ ಅಂತ ಕಳಿಸ್ತಾರೆ.
ನನ್ನ ಮಗ ಓದಲಿ ಅಂತ ಕಳಿಸ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಪಾಪ, ಕೂಲಿ ನಾಲಿ ಮಾಡ್ತಾ ಇರ್ತಾರೆ. ಅವ್ರು ಬಂದು ಮಾತಾಡೋಕ್ಕೆ ಹೆಂಗೆ ಗೊತ್ತು? ಎಲ್ಲಿಗೆ ಹೋಗಿದ್ದಪ್ಪ ಅಂದರೆ ಕಾಲೇಜ್ಗೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದಪ್ಪ ಅಂದರೆ ಕಾಲೇಜ್ಗೆ ಹೋಗಿದ್ದೆ ಅಂತಾರೆ. ಅವ್ರನ್ನು ನಾವು ನಿರ್ಲಕ್ಷ್ಯ ಪ್ರಶ್ನೆ ಇಲ್ಲ. ಆದರೂ ಕೂಡ ಅವರು ಕೇಳಬೇಕು, ಎಲ್ಲಿಗೆ ಹೋಗಿದ್ದೆ, ನೀನು ಕಾಲೇಜ್ ಬಿಡೋದು ಎಷ್ಟೊತ್ತಿಗೆ, ಏನು ಮಾಡ್ತಿದ್ದೆ, ಇವತ್ತು ಏನು ಪಾಠ ಮಾಡಿದ್ದೀಯಾ ಅಂತ ಕೇಳಿದರೆ ಅದು ಆಗ್ತದೆ. ಪಾಪ ಅವರು ಯಾವ ಇದರಲ್ಲಿರ್ತಾರೋ, ಏನು ಟೆನ್ಷನಲ್ಲಿರ್ತಾರೋ, ಯಾವ ಭಾವನೆಗಳಿರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಮಕ್ಕಳು ನಾವೇ ಬುದ್ಧಿವಂತರಾಗಬೇಕು. ನಾನು ಹೇಳಲಿಲ್ವ, ನನ್ನ ಬೆಳಕು ಈಗ ನನಗೆ 78 ವರ್ಷ, ನಾನು ಶಿಕ್ಷಕನಾಗಿದ್ದವನು, ಮುಂದೆ ಅಧಿಕಾರಿ ಅದು ಬೇಕಾಗಿಲ್ಲ. ನನ್ನ ಇವತ್ತು ಯಾವುದೇ ದುರಭ್ಯಾಸಗಳು ನನಗಿಲ್ಲ, ನನ್ನ ಮಕ್ಕಳಿಗೂ ಇಲ್ಲ. ನನ್ನ ಮಗ ಇದೇ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ, ಆದರೂ ಕೂಡ ಇವತ್ತು ಎಳೆನೀರು ಅನ್ನೋದನ್ನೂ ಕುಡಿಯೋಕೆ ಹಂಚ್ಕೋತಾನೆ. ಆ ಮಟ್ಟಿಗೆ ಬೆಳೆಸ್ಬೇಕು ನಮ್ಮ ಮಕ್ಕಳನ್ನ. ಜೊತೆಗೆ ನಾವು ತಂದೆ ತಾಯಿಗಳು ಕೂಡ ಎಚ್ಚರಿಕೆ ಆಗಬೇಕು. ಸಮಾಜದಲ್ಲಿ ಬದುಕನ್ನು ಕಟ್ಕೋಬೇಕಾದ್ರೆ ಉತ್ತಮನಾಗಿ ಬಾಳಬೇಕು ತಾಯಿ, ಅದಷ್ಟೇ ಹೇಳೋಕ್ಕೆ ನನ್ನ ಧೈರ್ಯ. 2 ಪೋಷಕರು ಬರ್ತಾರೆ, ಪೊಲೀಸವರು ಬರ್ತಾರೆ. 2 ರೀಸನ್ ಇದೆ. ರೀಸನ್ ಅಂದರೆ ಅವರು ಮನೇಲಿ ಸ್ಟ್ರಿಕ್ಟ್ ಮಾಡಬೇಕು, ಪೇರೆಂಟ್ಸನ್ನು. ಪೊಲೀಸು ಅಷ್ಟೇ ಎಲ್ಲ ಸ್ಟ್ರಿಕ್ಟ್ ಮಾಡಬೇಕು, ಫೋನ್ ಯೂಸ್ ಮಾಡೋದು ನೋಡಬಾರ್ದು. ಮತ್ತು ಕಾಲೇಜ್ ಬಂಕ್ ಮಾಡಿಬಿಟ್ಟು ಪಾರ್ಕಲ್ಲಿರ್ತಾರೆ, ಬಸ್ ಸ್ಟ್ಯಾಂಡಲ್ಲಿರ್ತಾರೆ, ಅದನ್ನೆಲ್ಲ ನೋಡ್ಕೋಬೇಕು. ಮೇಡಮ್, ಈಗ ಇತ್ತೀಚೆಗೆ ಆಲ್ಮೋಸ್ಟು ಅದು ಅಡ್ಯಾಪ್ಟ್ ಆಗ್ತಿರೋದೇ ಕಾಲೇಜ್ ಮಕ್ಕಳು. ಏನು ಅಂದರೆ ಬ್ಯಾಕ್ಗ್ರೌಂಡ್ ಈಗ ಎಜುಕೇಷನ್ಗೆ ಅಂತಂದ್ಬಿಟ್ಟು ಮನೇಲಿ ಅಪ್ಪ ಅಮ್ಮದಿರು ಕಳಿಸ್ತಾರೆ. ಅದಕ್ಕೆ ಚಟಕ್ಕೆ ಬಿದ್ದುಬಿಟ್ಟು ಆಲ್ಮೋಸ್ಟು ಚಿಕ್ಕ ವಿಷಯಗಳಿಗೆ ಒಂದೊಂದು ಏನೋ ಕ್ಷುಲ್ಲಕ ಕಾರಣಗಳಿಗೆ ಕೊಲೆ ಸುಲಿಗೆನೋ ಭಾಳ ಆಗ್ತಿದ್ದಾವೆ. ಇದರಿಂದ ಪೊಲೀಸ್ದು ಇದಿದೆ. ಈಗ ಕಾಲೇಜಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದಾರಾ ಏನು ಅಂತಂದ್ಬಿಟ್ಟು ಅವ್ರ ಪೇರೆಂಟ್ಸ್ಗಳು ಅಷ್ಟೇ ಅವಾಗವಾಗ ಹೋಗಿ ಅಪ್ಡೇಟ್ ತೊಗೊತಾ ಇರಬೇಕು. ಅದನ್ನು ತೊಗೊಳಲ್ಲ ಫಸ್ಟ್ ಆಫ್ ಆಲು. ಮತ್ತು ಅವ್ರಿಗೆ ಕೆಲವರು ನಾವು ಎಜುಕೇಷನ್ಗೆ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಕೊಡಬೇಕು. ಕೆಲವರು ಹುಡುಗರು ಸಂಘ ಅದೇನಂತಾರಲ್ಲ ಆ ಥರ ಸಂಘ ಸೇರ್ಕೊಂಬಿಟ್ಟು ಆಲ್ಮೋಸ್ಟ್ ಎಲ್ಲದು ಭಾಳ ಅಂದರೆ ಭಾಳ ಇದಾಗ್ತಾಯಿದೆ. ಚಿಕ್ಕ ಮಕ್ಕಳು 7th 8th ಈಗೆಲ್ಲ ಗಾಂಜಾ ಅಂತೆ, ಸಿಗರೇಟು, ಅದು ಇದು ಸುಮಾರು ಫಸ್ಟ್ ಆಫ್ ಆಲ್ ಇದಾಗ್ತಾಯಿದೆ. ಅದನ್ನು ತಡಿಬೇಕು ಅಂದರೆ ಕೆಲವೊಂದು ನಮ್ಮ ಕೈಲೇ ಇದೆ. ಫಸ್ಟ್ ಆಫ್ ಆಲ್ ನಾವು ಯೂತ್ಸ್ ಇದ್ದಾರಲ್ಲ, ಎಜುಕೇಷನ್ ಕಡೆ ಗಮನ ಕೊಡಬೇಕು, ಅಂಥವಕ್ಕೆ ಜಾಸ್ತಿ ಒತ್ತಡ ಕೊಡಬಾರ್ದು. ಆಮೇಲೆ ಇನ್ನು ಪೊಲೀಸ್ ಇಲಾಖೆಗೆ ಅಂತಂದ್ರೆ ಪಾಪ ಅವರು ಆಲ್ಮೋಸ್ಟ್ ಇದು ಮಾಡ್ತಾಯಿದ್ದಾರೆ. ಈ ಕೆಲವು ಕಡೆ ಅಂತ ಕಂಡಿದ್ದಾಗ ಗಂಭೀರವಾಗಿ ಅದಕ್ಕೆ ಕಾನೂನು ಕ್ರಮ ಕೈ ತೊಗೊಳ್ಬೇಕು. ಆಮೇಲೆ ಅದಕ್ಕೆ ಕರೆಕ್ಟಾಗಿ ಸೂಕ್ತವಾಗಿ ಏನೇನು ಈಗ ಎಲ್ಲೆಲ್ಲಿ ಸೂಕ್ಷ್ಮವಾಗಿ ಇಂಥ ಜಾಗದಲ್ಲಿ ಗೊತ್ತಿರುತ್ತೆ ಅವ್ರಿಗೂ. ಫಸ್ಟ್ ಆಫ್ ಆಲ್ ಇಂಥ ಚಟುವಟಿಕೆಗಳು ಇಂಥ ಜಾಗದಲ್ಲಿ ನಡೀತವೆ ಅಂತಲೂ ಗೊತ್ತಿರುತ್ತೆ. ಆದರೂ ಅವರು ಅಷ್ಟೊಂದು ಇದಾಗಿ ತಗೊಳಲ್ಲ. ಬಟ್ ನಮ್ಮ ಯೂತ್ಸ್ಗೂ ಅಷ್ಟೇ ಹೇಳೋದು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಬೇಕು. ಈ ಟೈಮಲ್ಲಿ ಅವರು ಅದು ಇದು ಮಾಡ್ತಾರೆ, ಬಟ್ ಅವ್ರಿಗೆ ಫ್ಯೂಚರಲ್ಲಿ ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಏನಾರು ಹೆಚ್ಚು ಕಡಿಮೆ ಆದರೆ ಅವೆಲ್ಲ ಇರ್ತವೆ. ಅದಕ್ಕೆ ನಾನು ಹೇಳೋದು ಅಂದರೆ ಎಲ್ಲರೂ ಅಷ್ಟೇ ಎಜುಕೇಷನ್ಗೆ ಒಂಚೂರು ಗಮನ ಕೊಟ್ಟು ಲೈಫು ಲೀಡ್ ಮುಂದೆ ಫ್ಯೂಚರ್ ಬಗ್ಗೆ ಒಂಚೂರು ಆದಷ್ಟು ಗಮನ ಕೊಟ್ಟು ಕೆಟ್ಟ ಚಟಗಳಿಂದ ದೂರ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಬೈಲು ಸಹ ಕ್ರೈಮಿಗೆ ಪ್ರಚೋದನೆ ನೀಡುತ್ತೆ. ಮೊಬೈಲ್ ಇದೆಯಲ್ಲ, ಮೊಬೈಲ್ ಸಹ ಕ್ರೈಮ್ ಪ್ರಚೋದನೆ ನೀಡುತ್ತೆ. ಕ್ರೈಮ್ ಎಸ್, ಯುವಜನ ಮೊಬೈಲ್ಗೆ ಅಡಿಕ್ಟ್ ಆಗಿದೆ. ಕ್ರೈಮ್ ಅಲ್ಲ, ಅದನ್ನು ಮೂಮೆಂಟ್ ನೋಡ್ಕೊಂಡು ಕ್ರೈಮ್ ಜಾಸ್ತಿ ಆಗ್ತದೆ. ಅವೇರ್ನೆಸ್ ಯಾಕೆ ಮಾಡೋದು, ಜನಗಳು ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟಾಗ ಮಾತ್ರ ಅವೇರ್ನೆಸ್ ಆಗಿದೆ. ಈಗ ಅಲ್ಲಿ ಮನೇಲಿ ಅಲ್ಲಿ ಹೊಡೆದಾಡ್ತಾ ಇದ್ರೆ ನಮ್ಗೆ ಯಾಕಪ್ಪ ಅಂತ ಸಾಕ್ಷಿ ಹೇಳ್ದಲ್ಲ ಹೋಗ್ಬಿಟ್ರೆ, ಪಬ್ಲಿಕ್ ಅವೇರ್ನೆಸ್ ಇಲ್ದರೆ ಸಪೋರ್ಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹಾಸನದ ನೂತನ ಮಹಿಳಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರು ಹಾಸನದಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಕಾಪಾಡಿ ಜನರ ಮೆಚ್ಚುಗೆಯನ್ನು ಗಳಿಸ್ತಾರೆ, ಕಾದು ನೋಡಬೇಕಿದೆ. ಇದಾಗಿತ್ತು ಈವರೆಗಿನ ಸಾರ್ವಜನಿಕರ ಜೊತೆ ನಮ್ಮ ಭೇಟಿ. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.